ನಂದುವುದೇ ಹೃದಯದ ಜ್ವಾಲೆ ಭಾಗ 14. ಅಯ್ಯನ ಆ ಒಂದು ಮುಗ್ಧವಾದ ಹುಡುಗಿಯ ತಲೆಯನ್ನು ಅತ್ಯಂತ ಪ್ರೀತಿಯಿಂದ ಸವರುತ್ತಾ ಮೆಲ್ಲನೆ ಕೇಳ್ತಾ ಇದ್ದಾಳೆ. ಮಗಳೇ, ನಿನಗೆ ಬೇಸರವಾಗದಿದ್ದರೆ ನಾನು ಒಂದು ವಿಚಾರವನ್ನು ಕೇಳಬಹುದಾ? ನಿನ್ನ ಎತ್ತವರನ್ನು ಬೆದರಿಸಲು ನಿಮ್ಮ ಮನೆಗೆ ಬಂದಿದ್ದ ಆ ಜನರನ್ನು ನಿಮ್ಮ ಅಪ್ಪ ಅಮ್ಮನಿಗೆ ಮೊದಲೇ ಅವ್ರಿಗೆ ಗೊತ್ತಿತ್ತಾ? ಮತ್ತು ಆ ದೆವ್ವ ಅಂದರೆ ಕಬೀರ್ ಕೂಡ ಸ್ವತಃ ನಿಮ್ಮ ಮನೆಗೆ ಬಂದಿದ್ನಾ ಅಂತ ವಿಚಾರಿಸಿದ್ಲು. ಆ ಪುಟ್ಟ ಹುಡುಗಿ ಸ್ವಲ್ಪ ಹೊತ್ತು ಯೋಚಿಸಿ ತಲೆಯಾಡಿಸುತ್ತಾ ಹೇಳಿದ್ಲು, ಆ ದುಷ್ಟರು ನಮ್ಮ ಮನೆಗೆ ಬಂದು ಅಮ್ಮ ಮತ್ತು ಅಪ್ಪನ ಜೊತೆ ಜೋರಾಗಿ ಗಲಾಟೆ ಮಾಡೋಕ್ಕೆ ಪ್ರಾರಂಭಿಸಿದ ತಕ್ಷಣ ಅಮ್ಮ ಗಾಬರಿಯಿಂದ ನನ್ನನ್ನು ನನ್ನ ಕೋಣೆಯೊಳಗೆ ಕಳಿಸಿ ಬಾಗಿಲನ್ನು ಹಾಕಿದ್ರು. ನನಗೆ ಆ ಬಂದವರು ಯಾರೂ ಇಷ್ಟವೇ ಆಗಲಿಲ್ಲ ದೀದಿ. ಯಾಕಂದರೆ ಅವರ ಕೈಯಲ್ಲಿ ದೊಡ್ಡ ದೊಡ್ಡ ಬಂದೂಕುಗಳಿದ್ವು ಮತ್ತು ಎಲ್ಲ ಜನರಿಗಿಂತ ಮುಂದೆ ನಿಂತಿದ್ದ ಒಬ್ಬ ವ್ಯಕ್ತಿ ನೋಡಲು ತುಂಬ ಸುಂದರವಾಗಿದ್ದ, ಆದರೆ ಅಷ್ಟೇ ಅಪಾಯಕಾರಿಯಾಗೂ ಕೂಡ ಕಾಣ್ತಾ ಇದ್ದ ಅಂತ ಹೇಳಿದ್ಲು. ಅವಳು ಮುಂದುವರಿಸುತ್ತಾ, ಆ ವ್ಯಕ್ತಿಯನ್ನು ನಮ್ಮ ಮನೆಯಲ್ಲಿ ನೋಡಿದ ತಕ್ಷಣ ನನ್ನ ಎತ್ತವರು ತೀವ್ರವಾಗಿ ಭಯಭೀತರಾದರು. ನಾನು ಕೋಣೆಯಲ್ಲಿದ್ದರೂ ಸಹ ರಹಸ್ಯವಾಗಿ ಬಾಗಿಲನ್ನು ಸ್ವಲ್ಪವೇ ತೆರೆದುಕೊಂಡು ಹೊರಗೆ ಹಾಲ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ನಾನು ಕೂಡ ನೋಡ್ತಾ ಇದ್ದೆ ದೀದಿ. ಆಗಲೇ ಆ ಸುಂದರವಾಗಿದ್ದ ಅಪಾಯಕಾರಿ ವ್ಯಕ್ತಿ ಇದ್ದಕ್ಕಿದ್ದಂತೆ ಗನ್ನನ್ನು ತೆಗೆದು ನನ್ನ ಕಣ್ಣೆದುರೇ ನನ್ನ ಅಮ್ಮ ಮತ್ತು ಅಪ್ಪ ಇಬ್ಬರ ಮೇಲೂ ಕೂಡ ಗುಂಡನ್ನು ಆರಿಸ್ಬಿಟ್ಟು ಕೊಂದ ಹಾಕ್ತಾ. ಆ ದೃಶ್ಯ ನೋಡಿ ನನಗೆ ತುಂಬ ಹೆದರಿಕೆಯಾಗಿ ನಾನು ಕೋಣೆಯ ಹಿಂದಿನ ಬಾಗಿಲಿನಿಂದ ಹೊರಗೆ ಓಡಲು ಪ್ರಾರಂಭಿಸಿದೆ. ನಾನು ಓಡ್ತಾ ಇರೋದನ್ನು ನೋಡಿ ಆ ವ್ಯಕ್ತಿಯ ಆಳುಗಳು ನನ್ನನ್ನು ಹಿಡಿಯೋಕ್ಕೆ ಬಂದು ನನ್ನ ಹಿಂದೆ ಓಡಿ ಬಂದರು. ಹಾಗೆ ಕೊನೆಗೆ ನನ್ನನ್ನು ಹಿಡಿದು ನೇರವಾಗಿ ಇಲ್ಲಿ ತಂದು ಈ ಕತ್ತಲ ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದ್ರು. ಅವರು ನನ್ನ ಅಣ್ಣನನ್ನೂ ಸಹ ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋದರು ದೀದಿ ಅಂತ ಹೇಳಿದ್ಲು. ಆ ಹುಡುಗಿಯ ಬಾಯಿಂದ ಅಣ್ಣ ಅನ್ನೋ ಮಾತು ಕೇಳಿದ ತಕ್ಷಣ ಅಯ್ಯನ ಸಂಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗ್ತಾಳೆ. ಆಶ್ಚರ್ಯದಿಂದ, ಅಣ್ಣ ಅಣ್ಣ ಅಂದರೆ ನಿನಗೊಬ್ಬ ಅಣ್ಣ ಕೂಡ ಇದ್ದಾನ ಮಗಳೇ ಎಂದು ಆತರದಿಂದ ಕೇಳಿದ್ಲು. ಆ ಪುಟ್ಟ ಹುಡುಗಿ ಅತ್ಯಂತ ಮುಗ್ಧವಾಗಿ ತಲೆಯನ್ನು ತೂಗುತ್ತಾ, ಹೌದು ದೀದಿ, ಅವನು ನನ್ನ ಅವಳಿ ಸಹೋದರ. ಈ ಭೀಕರ ಘಟನೆ ನಡೆದಾಗ ಅವನು ನನ್ನೊಂದಿಗೆ ಇದ್ದನು. ಆದರೆ ರಾಕ್ಷಸರು ನನ್ನನ್ನು ಇಲ್ಲಿಗೆ ಕರೆತಂದಾಗ ನನ್ನನ್ನು ಮಾತ್ರ ಈ ಕತ್ತಲ ಕೋಣೆಯಲ್ಲಿ ಒಬ್ಬಂಟಿಯಾಗಿಯೇ ಕೂಡು ಹಾಕಿದ್ರು. ನನ್ನ ಅಣ್ಣನನ್ನು ನನ್ನ ಜೊತೆ ಇರಲು ಬಿಡದೆ ಅವನನ್ನು ಬಲವಂತವಾಗಿ ಬೇರೆ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಜೋರಾಗಿ ಕಣ್ಣೀರನ್ನು ಸುರಿಸಲು ಪ್ರಾರಂಭಿಸ್ತಾಳೆ. ಅವಳ ಆ ಮುದ್ದಾದ ಮುಖ ಕಣ್ಣೀರಿನಿಂದ ಒದ್ದೆಯಾಗ್ತಿತ್ತು. ಅವಳ ಕರುಣಾಜನಕ ಮುಖಭಾವ ತನ್ನ ಅಣ್ಣನ ಮೇಲಿರೋ ಪ್ರೀತಿಯನ್ನು ಕಂಡು ಅಯ್ಯನಾಳಿಗೆ ತಡೆಯಲಾಗದ ಕರುಣೆ ಬಂತು. ಅವಳು ತಕ್ಷಣವೇ ಆ ಪುಟ್ಟ ಹುಡುಗಿಯನ್ನು ಮತ್ತೊಮ್ಮೆ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದು ತನ್ನ ಎದೆಗೆ ಹತ್ತಿರವಾಗಿ ಅಪ್ಕೊಂಡ್ಳು. ಅವಳ ಕಣ್ಣೀರನ್ನು ಹೊರಿಸುತ್ತಾ ಅಯ್ಯನ ಪ್ರತಿಜ್ಞೆ ಮಾಡೋ ಥರ ಹೇಳ್ತಾಳೆ, ನೀನು ಒಂದಿಷ್ಟು ಚಿಂತಿಸಬೇಡ ಮಗಳೇ, ನಾವು ಹೇಗಾದರೂ ಮಾಡಿ ನೀನು ಆ ಅವಳಿ ಸಹೋದರನ ಹುಡುಕ್ತೀವಿ. ಈ ಪಾಪಿಗಳು ನನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ನಿನಗೆ ಏನಾದರೂ ಸಣ್ಣ ಸುಳಿವು ಗೊತ್ತಿದೆಯಾ ಪುಟ್ಟಮ್ಮ ಎಂದು ಅತ್ಯಂತ ಗಂಭೀರವಾಗಿ ಕೇಳಿದ್ಲು. ಆ ಪುಟ್ಟ ಹುಡುಗಿ ಅಯ್ಯನಾಳ ಎದೆಯಲ್ಲಿ ತನ್ನ ಮುದ್ದಾದ ತಲೆಯನ್ನು ಸಂಪೂರ್ಣವಾಗಿ ಹೂತಾಕೊಂಡು ಕಣ್ಣೀರನ್ನು ಸುರಿಸುತ್ತಾ ಹೇಳಿದ್ಲು, ನನಗೆ ಗೊತ್ತಿಲ್ಲ ದೀದಿ. ನನ್ನ ಅಣ್ಣನನ್ನು ಆ ಕ್ರೂರಿಗಳು ಎಲ್ಲಿ ಕರ್ಕೊಂಡು ಹೋದರು ಅಂತಲೇ ಗೊತ್ತಿಲ್ಲ. ನಿಜವಾಗಿಯೂ ಗೊತ್ತಿಲ್ಲ. ಅವರು ನನ್ನ ತಂದೆ ತಾಯಿಯನ್ನು ಕೊಂದ ಹಾಗೆ ನನ್ನ ಸಹೋದರ ಸಮರ್ಥನನ್ನು ಸಹ ಕರಾರುವಕ್ಕಾಗಿ ಕೊಂದು ಹಾಕಿದ್ದಾರಾ ದೀದಿ? ಅವರು ಮುಂದೆ ನಮ್ಮಿಬ್ಬರನ್ನು ಹೀಗೇನೆ ಕೊಂದು ಹಾಕ್ತಾರಾ ದೀದಿ ಎಂದು ತಲ್ಲಣದಿಂದ ಕೇಳ್ತಾ ಇದ್ದಾಳೆ. ಮಗುವಿನ ಮುಗ್ಧ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಅಯ್ಯನಾಳ ಹೃದಯದ ಬಡಿತ ಒಂದಿಷ್ಟು ನಿಲ್ಲದೆ ಇನ್ನಷ್ಟು ಜೋರಾಗಿ ವೇಗವಾಗಿ ಬಡಿಯೋಕೆ ಪ್ರಾರಂಭಿಸಿತು. ಆ ಪುಟ್ಟ ಹುಡುಗಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಅಯ್ಯನಾಳ ಬಳಿ ಯಾವುದೇ ನಿಖರವಾದ ಉತ್ತರ ಇರಲಿಲ್ಲ. ಏಕೆಂದರೆ ಆ ರಕ್ತ ಪಿಪಾಸು ಕಬೀರ ಡೋಂಗ್ರ ತನಗಾಗಲಿ ಅಥವಾ ಈ ಪುಟ್ಟ ಮಗುವಿಗಾಗಲಿ ಆ ನರಕದಲ್ಲಿ ಯಾಕೆ ಜೀವಂತವಾಗಿಟ್ಟಿದ್ದಾನೆ ಅಂತ ಮುಂದೆ ತಮ್ಮಿಬ್ಬರಿಗೂ ಕೂಡ ಆತ ಏನು ಮಾಡಲಿದ್ದಾನೆ ಅನ್ನೋದು ಅವಳಿಗೂ ತಿಳಿದಿರದ ಅತಿ ದೊಡ್ಡ ರಹಸ್ಯವಾಗೇ ಇತ್ತು. ಆದರೂ ಅಯ್ಯನ ಆ ಹುಡುಗಿಯನ್ನು ತನ್ನ ತೋಳುಗಳಲ್ಲಿ ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡು ಧೈರ್ಯ ತುಂಬುವ ಧ್ವನಿಯಲ್ಲಿ ಹೇಳಿದ್ಲು, ಇಲ್ಲ ಮಗಳೇ, ನೀನು ಒಂದಿಷ್ಟು ಚಿಂತಿಸಬೇಡ. ಆ ಪಾಪಿಗಳು ನಮ್ಮನ್ನು ಮುಟ್ಟಲು, ನಮ್ಮ ಪ್ರಾಣ ತೆಗೆಯಲು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಖಂಡಿತವಾಗಿಯೂ ಬಿಡೋದಿಲ್ಲ, ನಮಗೇನೂ ಆಗಲ್ಲ ಅಂತ ಹೇಳಿ ಅಪ್ಪಿಕೊಳ್ತಾಳೆ. ಹುಡುಗಿ ಮೆಲ್ಲನೆ ಅಯ್ಯನಾಳ ಎದೆಯಿಂದ ತನ್ನ ತಲೆಯನ್ನು ಹೊರಗೆ ತೆಗೆದು ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದ್ಲು, ಆದರೆ ದೀದಿ, ನಾವು ಅವರಿಂದ ಹೇಗೆ ತಾನೇ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಆ ಕಬೀರ್ನ ಆಳುಗಳು ತುಂಬ ಕ್ರೂರಿಗಳು ಮತ್ತು ತುಂಬ ಶಕ್ತಿಶಾಲಿಗಳು, ನೋಡಲು ತುಂಬ ಭಯಾನಕವಾಗಿದ್ದಾರೆ. ಅವರ ಬಳಿ ದೊಡ್ಡ ದೊಡ್ಡ ಬಂದೂಕುಗಳು ಕೂಡ ಇವೆ ಅಂದ್ಲು. ಅದಕ್ಕೆ ಅಯ್ಯನ ಆ ಹುಡುಗಿಯ ಮುಖವನ್ನು ಕೈಯಲ್ಲಿ ಹಿಡಿದು ದೃಢವಾಗಿ ಹೇಳಿದ್ಲು, ನಾವು ಇಲ್ಲಿಂದ ಹೇಗಾದರೂ ಮಾಡಿ ಹೋಗ್ತೇವೆ ಪುಟ್ಟಮ್ಮ. ಅಯ್ಯನಾಳ ಆ ಮಾತನ್ನು ಕೇಳಿದ ಹುಡುಗಿ ಆಶ್ಚರ್ಯದಿಂದ ಕಣ್ಣನ್ನು ಹರಳಿಸಿ, ಏಂದಿದಿ, ನಾವು ಈ ಕರಾಳ ಕೋಣೆಯಿಂದ ತಪ್ಪಿಸ್ಕೊಳ್ಳೋಕೆ ನಿಜವಾಗಲೂ ಸಾಧ್ಯವೇ?
ಆದಷ್ಟು ತುಂಬ ವೇಗವಾಗಿ ಓಡ್ತಾರೆ. ಒಂದು ವೇಳೆ ನಾವು ಓಡುವಾಗ ಅವರು ನಮ್ಮನ್ನು ಮತ್ತೆ ಹಿಡಿದಿಟ್ಟುಕೊಂಡು ಬಿಟ್ಟರೆ ಏನು ಮಾಡೋದು? ಆಗ ಅವರು ನನ್ನ ಅಮ್ಮ ಅಪ್ಪನನ್ನು ಕೊಂದ ಹಾಗೆ ನಮ್ಮಿಬ್ಬರನ್ನ ಇಲ್ಲೇ ಕೊಂದು ಮುಗಿಸ್ಬಿಡ್ತಾರೆ ಅಂತ ಹೇಳಲು ಆತಂಕದಿಂದ. ಅಯ್ಯನಾಳ ಕಣ್ಣುಗಳಿಂದ ಕಣ್ಣೀರು ಸುರಿಸುತ್ತಲೇ ಇತ್ತು. ಆದರೆ ಆ ಪುಟ್ಟ ಹುಡುಗಿಯ ಮನಸ್ಸಿನಲ್ಲಿದ್ದ ಕೊನೆಯ ಧೈರ್ಯವನ್ನು ಮುರಿಯಲು ಅವಳು ಒಂದಷ್ಟು ಬಯಸಲಿಲ್ಲ. ನಿಜ ಹೇಳಬೇಕಂದ್ರೆ ಕಬೀರ್ನ ಆ ಭೀಕರ ಕ್ರೌರ್ಯವನ್ನು ಕಣ್ಣಾರೆ ಕಂಡಿದ್ದರಿಂದ ಅಯ್ಯನ ಸ್ವತಃ ಒಳಗೊಳಗೆ ತೀವ್ರವಾಗಿ ಹೆದರಿದ್ಲು. ಆದರೆ ಕಠಿಣ ಕ್ಷಣದಲ್ಲಿ ಅವಳು ತನ್ನ ಆತಂಕದ ಭಯವನ್ನು ಆ ಒಂದು ಪುಟ್ಟ ಮಗು ಎದುರು ತೋರ್ಪಡಿಸ್ಕೊಳ್ಬೇಕು ಅಂತ ಆಗಲಿಲ್ಲ. ಅಯ್ಯನ ದೀರ್ಘವಾಗಿ ನುಟ್ಟಿಸಿರು ಬಿಟ್ಟು ತನ್ನ ಕಣ್ಣೀರನ್ನು ಹೊರೆಸಿಕೊಳ್ಳುತ್ತಾ ಹೇಳಲು, ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕ ತಕ್ಷಣ ನಾವು ಇಲ್ಲಿಂದ ಸುರಕ್ಷಿತವಾಗಿ ತಪ್ಪಿಸ್ಕೊಳ್ತೇವೆ ಮಗಳೇ, ನೀನು ಚಿಂತಿಸಬೇಡ. ಈ ಬಾರಿ ಅವರು ನಮ್ಮನ್ನು ಹಿಡಿಯಲು ಸಾಧ್ಯವೇ ಆಗೋದಿಲ್ಲ ಎಂದು ಸುಳ್ಳು ಒಂದು ಭರವಸೆಯನ್ನು ನಗು ಬೀರಿದ್ದು. ಆ ಒಂದು ಮಾತು ಕೇಳಿ ಆ ಪುಟ್ಟು ಹುಡುಗಿ ಮುದ್ದಾಗಿ ಮುಗುಳು ನಗುತ್ತಾ ತದನಂತರ ಅವರಿಬ್ಬರು ಆ ಭೀಕರ ಕತ್ತಲ ಕೋಣೆಯ ಮೂಲೆಯಲ್ಲೇ ಪರಸ್ಪರ ಹತ್ತಿರವಾಗಿ ಕುಳಿತರು. ಅಯ್ಯನಾಳ ಮನಸ್ಸು ಮಾತ್ರ ಕಬೀರ್ನ ಕಣ್ಣು ತಪ್ಪಿಸಿ ಕಬ್ಬಿಣದ ಕೋಣೆಯಿಂದ ನಿಜವಾಗಿ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗಂಭೀರ ಆಲೋಚನೆಯಲ್ಲೇ ಸಂಪೂರ್ಣವಾಗಿ ಕಳೆದು ಹೋಗಿತ್ತು. ಸ್ವಲ್ಪ ಸಮಯದ ನಿಶಬ್ದದ ನಂತರ ಆ ಪುಟ್ಟು ಹುಡುಗಿ ಅಯ್ಯನಾಳ ಕೈಯನ್ನು ಹಿಡಿದು, ದೀದಿ ನಿನ್ನ ಹೆಸರೇನು ಅಂತ ಮುಗ್ಧವಾಗಿ ಕೇಳಿದ್ಲು. ಹುಡುಗಿಯ ಆ ಪ್ರಶ್ನೆಯನ್ನು ಕೇಳಿ ಅಯ್ಯನಾಳ ಮುಖದಲ್ಲಿ ಒಂದು ಸಣ್ಣದೊಂದು ನಗು ಅನ್ನೋದು ಮೂಡುತ್ತೆ. ಅವಳ ಮೂಗನ್ನು ಹಿಡಿದು ಸವರುತ್ತಾ, ಅಯ್ಯೋ ಮುದ್ದಮ್ಮ, ನಾನು ಆಗಲೇ ನಿನಗೆ ನನ್ನ ಹೆಸರನ್ನು ಹೇಳಿದೆ ಅಲ್ವಾ, ಅಷ್ಟು ಬೇಗ ಮರೆತುಬಿಟ್ಟಿಯ ನೀನು ಅಂದಳು ಪ್ರೀತಿಯಿಂದ. ತಕ್ಷಣವೇ ತನ್ನ ನೆನಪನ್ನು ಮರಳಿ ಪಡೆದಂತೆ ಆ ಹುಡುಗಿ ಕಣ್ಣು ಮಿಟುಕಿಸಿ, ಅಯ್ಯನ, ಹೌದು ಅಯ್ಯನ ದೀದಿ ಅಂತಾನೆ ನೀನು ನನಗೆ ಹೇಳಿದ್ದಲ್ವಾ ಎಂದಳು ಅಯ್ಯನ ಮುಗುಳು ನಗುತ್ತಾ. ಹೌದು ಎಂಬಂತೆ ತಲೆ ಆಡಿಸ್ತಾಳೆ. ಆಗ ಆ ಹುಡುಗಿ ಅಯ್ಯನಾಳ ಹೆಗಲಿಗೆ ವಾಲಿ, ನಿನ್ನ ಹೆಸರು ಕೇಳಲು ತುಂಬ ಮುದ್ದಾಗಿದೆ ದೀದಿ ಅಂದಳು ಸಮಾಧಾನದಿಂದ. ಅಯ್ಯನ ಅದೇ ಮುಗುಳ್ನಗೆಯೊಂದಿಗೆ ಆ ಹುಡುಗಿಯನ್ನು ಕೆಣಕುತ್ತಾ ಕೇಳಿದ್ಲು, ಸರಿ ಈಗ ನಿನ್ನ ಹೆಸರೇನು ಅಂತ ಹೇಳು, ಮತ್ತು ನಿನ್ನ ಮಡಿಲಲ್ಲಿ ಇಷ್ಟೊಂದು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀಯಲ್ಲ ಇದರ ಹೆಸರೇನು ಎಂದು ಅವಳ ಕೈಯಲ್ಲಿದ್ದ ಆ ಹಳೆಯ ಗೊಂಬೆಯನ್ನು ತೋರಿಸಿದ್ಲು. ಆ ಪುಟ್ಟು ಹುಡುಗಿ ಹೆಮ್ಮೆಯಿಂದ ಮುಗುಳು ನಗುತ್ತಾ ಹೇಳಿದ್ಲು, ನನ್ನ ಹೆಸರು ಆಲಿಶಾ ದೀದಿ ಮತ್ತು ನನ್ನ ಕೈಯಲ್ಲಿರುವಂತಹ ಈ ನನ್ನ ಪ್ರೀತಿಯ ಗೊಂಬೆಯ ಹೆಸರು ಸಿಂಡ್ರಲಾ ಅಂತ ಹೇಳಿದ್ಲು. ಆ ಹುಡುಗಿಯ ಆ ಮುದ್ದಾದ ಮಾತುಗಳು ಕೇಳಿದ ಅಯ್ಯನಾಳಿಗೆ ತಮಾಷೆ ಅನಿಸಿ, ಆದರೆ ಆಲಿಶಾ, ಸಿಂಡ್ರಲಾ ಅಂದರೆ ತುಂಬ ಉದ್ದವಾದ ಹೊಳೆಯುವ ಕೂದಲನ್ನು ಹೊಂದಿದ್ದ ಒಬ್ಬ ರಾಜಕುಮಾರಿ ಹೆಸರು ತಾನೇ ಅಂದ್ಲು. ಆಲಿಶಾ ತಕ್ಷಣವೇ ತನ್ನ ಕೊಳಕಾಗಿದ್ದ ಗೊಂಬೆಯನ್ನು ಮೇಲಕ್ಕೆತ್ತಿ ಅಯ್ಯನಾಳಿಗೆ ತೋರಿಸುತ್ತಾ, ನೋಡು ದೀದಿ, ನನ್ನ ಗೊಂಬೆಯು ಕೂಡ ತುಂಬ ಉದ್ದವಾದ ಕೂದಲೇ ಇದೆ, ಅದಕ್ಕಾಗಿಯೇ ನಾನು ಇದಕ್ಕೆ ಪ್ರೀತಿಯಿಂದ ಸಿಂಡ್ರಲಾ ಅಂತಾನೆ ಹೆಸರಿಟ್ಟಿರೋದು ಅಂತ ಮುಗ್ಧವಾಗಿ ವಾದಿಸಿದ್ಲು. ಅಯ್ಯನ ನಗುತ್ತಾ ಆಲಿಶಾಳ ಕೆನ್ನೆಯನ್ನು ಸವರುತ್ತಾ, ಹೌದೌದು, ನಿನಗೂ ಮತ್ತು ನಿನ್ನ ಪ್ರೀತಿಯ ಸಿಂಡ್ರಲಾಗೂ ತುಂಬ ಚಂದದ ಹೆಸರಿದೆ ಮಗಳೇ, ಹಾಗಾದರೆ ನಿನ್ನ ಈ ಅವಳಿ ಸಹೋದರನ ಹೆಸರೇನು ಎಂದು ಮೆಲ್ಲನೆ ಕೇಳಿದ್ಲು. ಸಹೋದರ ಎಂಬ ಮಾತು ಕಿವಿಗೆ ಬೀಳ್ತಾ ಇದ್ದಂಗೆ ಆಲಿಶಾಳ ಮುಖ ಒಮ್ಮೆಲೆ ಸಂಪೂರ್ಣವಾಗಿ ಸಪ್ಪಗಾಗಿ ಬಾಡಿಹೋಯಿತು. ಅವಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿಕೊಳ್ಳುವುದನ್ನು ಅಯ್ಯನ ಸೂಕ್ಷ್ಮವಾಗಿ ಗಮನಿಸಿ ಅಯ್ಯನಾಳಿಗೆ ತಕ್ಷಣವೇ ಅರ್ಥವಾಯಿತು, ಇಡೀ ಜಗತ್ತಿನಲ್ಲಿ ಆ ಪುಟ್ಟ ಮಗುವಿನ ಜೀವನದಲ್ಲಿ ಉಳಿದಿರುವ ಏಕೈಕ ರಕ್ತ ಸಂಬಂಧ ಅಂದರೆ ಅವಳಿ ಸಹೋದರ ಮಾತ್ರ. ಆದರೆ ಆತ ಈಗ ಎಲ್ಲೂ ಕಾಣಿಸ್ತಿಲ್ವಲ್ಲ. ಆ ನರರಾಕ್ಷಸ ಕಬೀರ್ ಆ ಹುಡುಗನನ್ನು ಎಲ್ಲಿ ಕರ್ಕೊಂಡು ಹೋಗಿರ್ಬೋದು, ಎಲ್ಲಿ ಬಚ್ಚಿಟ್ಟಿರ್ಬೋದು ಅನ್ನೋ ನೋವು ಆಲಿಶಾಳ ಪುಟ್ಟ ಮನಸ್ಸನ್ನು ಹಿಂಡ್ತಾ ಇತ್ತು. ಆ ಪುಟ್ಟ ಹುಡುಗಿ ಅತ್ಯಂತ ದುಃಖಿತವಾದ ನಡುಗುವ ಧ್ವನಿಯಲ್ಲಿ ಕಣ್ಣೀರಿಡುತ್ತಾ ಹೇಳಿದ್ಲು, ಅವನ ಹೆಸರು ಸಮರ್ಥ ದೀದಿ ಅಂತ ಹೇಳಿದ್ಲು. ಆಲಿಶಾಳ ಕರುಳು ಸೀಳುವಂತಹ ಸ್ಥಿತಿಯನ್ನು ಕಂಡು ಅಯ್ಯನ ತಕ್ಷಣವೇ ಅವಳನ್ನು ಮತ್ತೊಮ್ಮೆ ಪ್ರೀತಿಯಿಂದ ತನ್ನೆದೆಗೆ ಎಳೆದುಕೊಂಡು ಬಿಗಿಯಾಗಿ ಅಪ್ಪಿ ಮುದ್ದಿಸುತ್ತಾ ಸಮಾಧಾನ ಮಾಡ್ತಾಳೆ. ನೀನೊಂದಷ್ಟು ದುಃಖ ಪಡಬೇಡ ಆಲಿಶಾ, ನಿನ್ನ ಈ ಅಯ್ಯನ ದೀದಿ ಪ್ರಮಾಣ ಮಾಡಿ ಹೇಳ್ತಿದ್ದಾಳೆ, ನಾವು ಈ ನರಕದಿಂದ ತಪ್ಪಿಸ್ಕೊಳ್ಳುವ ಮುನ್ನ ಹೇಗಾದರೂ ಮಾಡಿ ನಿನ್ನ ಅಣ್ಣ ಸಮರ್ಥನನ್ನು ಹುಡುಕಿ ಹೋರಾಡ್ತೀವಿ. ಈ ಕಬೀರ್ ಡೋಂಗ್ರ ಜನರಿಗೆ ನಮಗೆ ಯಾವುದೇ ಹಾನಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಕ್ರೂರಿಗಳು ನಿನಗೆ ಒಂದಿಷ್ಟು ತೊಂದರೆ ಕೊಡೋಕೆ ನನ್ನ ಜೀವ ಇರುವವರೆಗೂ ಖಂಡಿತ ಬಿಡೋದಿಲ್ಲ ಎಂದು ಗಟ್ಟಿಯಾಗಿ ಶಪಥ ಮಾಡಿದ್ಲು. ಆ ಕಡುಗತ್ತಲೆಯಲ್ಲಿ ಇಬ್ಬರು ಕೈಗಳನ್ನು ಚಾಚಿ ತಡಕಾಡುತ್ತಿರುವಾಗ ಕೆಲವು ಕ್ಷಣಗಳ ನಂತರ ಅಂತಿಮವಾಗಿ ಇಬ್ಬರ ಕೈಗಳು ಸ್ಪರ್ಶಿಸ್ತವೆ. ಅಯ್ಯನ ತಕ್ಷಣ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಕೊಂಡ್ಲು. ಆ ಪುಟ್ಟ ಮಗುವಿನ ಇಡೀ ಶರೀರ ಪಾಪ ಭಯದಿಂದ ನಡುಕ್ತಾನೆ ಇತ್ತು.
ಅಯ್ಯನಾಳನ್ನ ಗಟ್ಟಿಯಾಗಿ ಅಂಟ್ಕೊಂಡ್ಲು. ಆ ಕರಾಳ ರಾತ್ರಿ ಇಬ್ಬರು ಅನಾಥ ಜೀವಿಗಳು ಕತ್ತಲ ಕೋಣೆಯ ಭೀಕರ ಚಳಿಯಲ್ಲಿ ಒಂಟಿತನ ಮರೆಯಲು ಪರಸ್ಪರ ಅಪ್ಪಿಕೊಂಡು ಮಲಗಿದ್ರು. ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಮಲಗಿದ್ರಿಂದ ಇಬ್ಬರ ಮನಸ್ಸಿನಲ್ಲಿದ್ದ ಪ್ರಾಣ ಭಯ ಆ ರಾತ್ರಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಮರುದಿನ ಮುಂಜಾನೆ ಸಣ್ಣ ಕಿಟಕಿಯಿಂದ ಬೆಳಕು ಮೂಡಿದಾಗ ಅಯ್ಯನ ಮತ್ತು ಆಲಿಶಾ ಇಬ್ಬರು ಆ ನರಕ ಕೂಪದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ತೀವ್ರವಾಗಿ ಯೋಚಿಸ್ತಾ ಕುಳಿತಿದ್ರು. ಆಗ ಇದ್ದಕ್ಕಿದ್ದಂತೆ ಅಯ್ಯನಾಳ ದೃಷ್ಟಿ ಆ ಎತ್ತರದ ಗೋಡೆಯ ಮೇಲಿದ್ದ ಹಳೆಯ ಒಂದು ಎಕ್ಸಾಸ್ಟ್ ಫ್ಯಾನ್ ಮೇಲೆ ಬಿತ್ತು. ಆ ಫ್ಯಾನನ್ನು ನೋಡಿದ ತಕ್ಷಣ ಜ್ಞಾನೋದಯ ಆಯಿತು. ಅಯ್ಯನಾಳ ಕಣ್ಣುಗಳು ಒಮ್ಮೆಲೆ ಒಳೆಯಕ್ಕೆ ಶುರುವಾಯಿತು. ಅವಳು ಉತ್ಸಾಹದಿಂದ, ಆಲಿಶಾ, ನನಗೆ ದಾರಿ ಸಿಕ್ತು, ನಾನು ತಪ್ಪಿಸ್ಕೊಳ್ಬಹುದು, ಅದು ದಾರಿ ಸಿಕ್ತು ಅಂತ ಕಂಡುಕೊಂಡು ಉದ್ಗರಿಸಿದ್ಲು. ಅಯ್ಯನಾಳ ಬಾಯಿಯಿಂದ ಇದ್ದಕ್ಕಿದ್ದಂತೆ ಬಂದ ಆ ಭರವಸೆಯ ಮಾತುಗಳನ್ನು ಕೇಳಿ ಅವಳ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಪುಟ್ಟ ಆಲಿಶಾ ತಕ್ಷಣವೇ ತಲೆ ಎತ್ತಿ ಆಶ್ಚರ್ಯದಿಂದ, ಏನ್ ದೀದಿ, ಅಷ್ಟಕ್ಕೂ ನಿನಗೆ ಏನು ಕಂಡುಕೊಂಡೆ ಅಂತ ಕಣ್ಣರಳಿಸಿ ಕೇಳಿದ್ಲು. ಆಲಿಶಾ, ನಾವು ಇಲ್ಲಿಂದ ಸುರಕ್ಷಿತವಾಗಿ ತಪ್ಪಿಸ್ಕೊಳ್ಳೋಕೆ ಒಂದೇ ಒಂದು ಅದ್ಭುತವಾದ ದಾರಿ ಕಂಡುಕೊಂಡಿದ್ದೀನಿ, ಅಲ್ಲಿ ನೋಡು ಅಂತ ಅಯ್ಯನ ತೀವ್ರ ಉತ್ಸಾಹದಿಂದ ಆ ಮೇಲಿದ್ದ ಎಕ್ಸಾಸ್ಟ್ ಫ್ಯಾನ್ನ ಕಡೆಗೆ ಬೆರಳು ತೋರಿಸಿದ್ಲು. ಆಲಿಶಾ ಆ ಕಡೆ ತಿರುಗಿ ನೋಡಿದ್ಲು. ಆದರೆ ಹಳೆಯ ಫ್ಯಾನನ್ನು ನೋಡಿದ ತಕ್ಷಣ ಆಲಿಶಾಳ ಮುಖ ಮತ್ತೆ ಸಪ್ಪಗಾಯಿತು. ಅವಳು ಅತ್ಯಂತ ದುಃಖದ ಧ್ವನಿಯಲ್ಲಿ ಅಯ್ಯನಾಳಿಗೆ ಹೇಳಿದ್ಲು, ಆದರೆ ದೀದಿ, ಆ ಫ್ಯಾನ್ ತುಂಬ ಎತ್ತರದಲ್ಲಿದೆ, ನಾವು ಅಷ್ಟು ಚಿಕ್ಕವರು, ಅಲ್ಲಿಗೆ ತಲುಪಲು ಹೇಗೆ ಸಾಧ್ಯ, ಅಲ್ಲಿಂದ ನಾವು ಹೊರಗೆ ಬರುವುದಾದರೂ ಹೇಗೆ ಎಂದು ನಿರಾಸೆಯಿಂದ ಕೇಳಿದ್ಲು. ಅದಕ್ಕೆ ಅಯ್ಯನ ಆಲಿಶಾಳ ಹೆಗಲನ್ನು ಹಿಡಿದು ಪ್ರೋತ್ಸಾಹಿತ, ಅಯ್ಯೋ, ಹಾಗೆ ಧೃತಿಗೆಡಬೇಡ ಪುಟ್ಟಮ್ಮ, ಇಷ್ಟು ಕಠಿಣ ಪರಿಸ್ಥಿತಿಯಲ್ಲೂ ನಮಗೆ ಇಲ್ಲಿಯವರೆಗೆ ಬರಲು ಒಂದು ದಾರಿ ಸಿಕ್ಕಿದೆ ಅಂತ ಖುಷಿಪಡು. ಅಂದಮೇಲೆ ಮುಂದೆಯೂ ಆ ದೇವರು ನಮಗೆ ಒಂದಲ್ಲ ಒಂದು ದಾರಿ ತೋರಿಸೇ ತೋರಿಸ್ತಾನೆ. ನಾವು ದೇವರನ್ನು ನಂಬಿ ನಮ್ಮ ಕೈಲಾದ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ಬೇಕಷ್ಟೇ ಅಂತ ಅವಳ ಮನಸ್ಸಿಗೆ ಧೈರ್ಯವನ್ನು ತುಂಬೋಕೆ ಶುರು ಮಾಡಿದ್ಲು. ಆ ಫ್ಯಾನ್ನ ಏನಾದರೂ ಮಾಡಿ ತಲುಪಬೇಕಲ್ಲ ಅಂತ ಅಯ್ಯನ ಆಲಿಶಾ ಒಂದು ಹೊಸ ಮಾರ್ಗವನ್ನು ಹುಡುಕೋಕೆ ತೀವ್ರವಾಗಿ ಶ್ರಮಿಸಿದರು. ಕೋಣೆಯೊಳಗೆ ಇನ್ಯಾವ ವಸ್ತುಗಳಿವೆ, ಎತ್ತರವನ್ನು ತಲುಪಲು ನಾವು ಏನನ್ನ ಬಳಸ್ಬೋದು ಅಂತ ನೋಡೋಕ್ಕೆ ಅಯ್ಯನ ಇಡೀ ಕರಾಳ ಕೋಣೆಯನ್ನು ಸಂಪೂರ್ಣವಾಗಿ ಪರಿಶೋಧಿಸಲು ಪ್ರಾರಂಭಿಸಿದ್ಲು. ಕೋಣೆಯ ಮೂಲೆಯಲ್ಲಿ ಜಾಲಾಡಿದ ಅಯ್ಯನಳಿಗೆ ಅಲ್ಲಿ ಬಿದ್ದಿದ್ದ ಒಂದು ಹಳೆಯ ಮೇಜು, ಮುರಿದ ಸ್ಥಿತಿಯಲ್ಲಿದ್ದ ಕುರ್ಚಿ, ಆ ವಸ್ತುಗಳನ್ನು ನೋಡಿದ ತಕ್ಷಣ ಅಯ್ಯನಾಳ ಮನಸ್ಸಿನಲ್ಲಿ ಮತ್ತೊಂದು ಆಶಾಕಿರಣ ಮೂಡಿತು. ಅವಳು ತಕ್ಷಣವೇ ಅತ್ಯಂತ ಸಂತೋಷದಿಂದ ಆ ಕುರ್ಚಿ ಮತ್ತು ಟೇಬಲನ್ನು ಆ ಎಕ್ಸಾಸ್ಟ್ ಫ್ಯಾನ್ ಇರುವ ಗೋಡೆಯ ಕಡೆಗೆ ಜೋಡಿಸೋಕೆ ಮುಂದಕ್ಕೆ ಎಳೆಯಲಾರಂಭಿಸಿದ್ಲು. ಇತ್ತ ಆಲಿಶಾ ಒಂದು ಕಡೆ ನಿಂತು ತನ್ನ ಕೊಳಕಾಗಿದ್ದ ಸಿಂಡ್ರೆಲಾ ಗೊಂಬೆಯನ್ನು ಎದೆಗೆ ಬಿಗಿಯಾಗಿ ಹಿಡ್ಕೊಂಡು ಆಶ್ಚರ್ಯದಿಂದ ನೋಡುತ್ತಾ, ದೀದಿ, ನೀನೇನು ಮಾಡ್ತಾ ಇದ್ದೀಯ ದೀದಿ, ಇವುಗಳನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀಯಾ ಎಂದು ಮುಗ್ಧವಾಗಿ ಕೇಳೋಕೆ ಆರಂಭಿಸ್ತಾಳೆ. ಅಯ್ಯೋ, ಆ ಫ್ಯಾನನ್ನು ತಲುಪಬೇಕಲ್ವಾ, ಅದಕ್ಕೊಂದು ಭದ್ರವಾದ ಮೆಟ್ಟಿಲನ್ನು ಮಾಡ್ತಾ ಇದ್ದೀನಿ ಮಗಳೇ ಎಂದು ಉತ್ತರಿಸಲು ಅಯ್ಯನ ಭಾರವಾಗಿದ್ದ ಮೇಜನ್ನು ಗೋಡೆಯ ಹತ್ತಿರ ಜಾರಿಸಿ ನಿಲ್ಲಿಸಿದ್ಲು. ಅದಾದ ನಂತರ ಅವಳು ಮೇಜಿನ ಮೇಲೆ ಕುರ್ಚಿಯನ್ನು ಇಟ್ಟು ಸರಿಯಾಗಿ ಹೊಂದಿಸಿದ್ಲು. ಆದರೆ ಅವಳು ಆ ಕುರ್ಚಿಯನ್ನು ಎತ್ತಿ ಮೇಜಿನ ಮೇಲಿಡುತ್ತಿದ್ದಂತೆ ಆ ಕರಾರುವ ಕ್ಷಣದಲ್ಲೇ ಇದ್ದಕ್ಕಿದ್ದಂತೆ ಆ ಕೋಣೆಯ ಮುಖ್ಯ ಕಬ್ಬಿಣದ ಬಾಗಿಲು ಯಾರೋ ಬೀಗ ತೆಗೆದು ತೆರೆಯುತ್ತಿರುವಂತಹ ಒಂದು ಭೀಕರವಾದ ಶಬ್ದ ಕೇಳಿಸ್ತು. ಆ ಸದ್ದು ಕಿವಿಗೆ ಬೀಳುತ್ತಿದ್ದಂತೆ ಅಯ್ಯನ ಮತ್ತು ಆಲಿಶಾ ಇಬ್ಬರೂ ಕೂಡ ಎದೆಯು ಒಂದು ಕ್ಷಣ ನಡುಗೋಕೆ ಶುರುವಾಯಿತು. ಇಬ್ಬರೂ ತೀವ್ರ ಆಶ್ಚರ್ಯ ಹಾಗೂ ಪ್ರಾಣ ಭಯದಿಂದ ಪರಸ್ಪರ ಮುಖ ನೋಡಿಕೊಂಡ ನಂತರ ಧಾವಂತದಿಂದ ಬಾಗಿಲಿನ ಕಡೆಗೆ ನೋಡಿದ್ರು. ಭಾರೀ ಸದ್ದಿನೊಂದಿಗೆ ಬಾಗಿಲೇನೋ ಸಂಪೂರ್ಣವಾಗಿ ತೆರೆದುಕೊಳ್ತು ಮತ್ತು ಇದ್ದಕ್ಕಿದ್ದಂತೆ ಆ ಕತ್ತಲ ಕೋಣೆಯೊಳಗೆ ಹೊರಗಿನ ಕಟುವಾದ ಬೆಳಕು ಬಂದು ತುಂಬಿಕೊಳ್ಳುತ್ತೆ. ಕೈಯಲ್ಲಿ 2 ತಟ್ಟೆಗಳಲ್ಲಿ ಒಣಗಿದ ಆಹಾರವನ್ನು ಹಿಡಿದುಕೊಂಡು ಕಬೀರ್ ಡೋಂಗ್ರಾನ ಆಳುಗಳಲ್ಲೊಬ್ಬ ಕೋಣೆಯೊಳಗೆ ಪ್ರವೇಶ ಮಾಡ್ತಾನೆ. ಅವನು ಕಣ್ಣುಗಳನ್ನು ಅರಳಿಸಿ ಕೋಣೆಯೊಳಗೆ ನೋಡಿದಾಗ ಇಬ್ಬರು ಹುಡುಗಿಯರು ಎದುರಿ ಗೋಡೆಗೆ ಹೊರಗಿ ಕುಳಿತಿರುವಂತೆ ಕಂಡಿತ್ತು. ಪುಟ್ಟ ಆಲಿಶಾ ತೀವ್ರ ಆತಂಕದಿಂದ ಅಯ್ಯನಾಳ ಪಕ್ಕದಲ್ಲೇ ಅವಳನ್ನು ಗಟ್ಟಿಯಾಗಿ ಅಂಟ್ಕೊಂಡು ಕುಳಿತಿದ್ಲು. ಬಾಗಿಲು ತೆರೆದ ತಕ್ಷಣ ಆಲಿಶಾ ಇದ್ದಕ್ಕಿದ್ದಂತೆ ತೀವ್ರವಾಗಿ ಭಯಭೀತಳಾಗಿದ್ಲು. ಆ ಕ್ರೂರ ವ್ಯಕ್ತಿ ಅವರಿಬ್ಬರನ್ನ ಅತ್ಯಂತ ಕಠೋರವಾದ ಹಾಗೂ ರಾಕ್ಷಸಿ ದೃಷ್ಟಿಯಿಂದ ದಿಟ್ಟಿಸಿ ನೋಡಿ ಕೈಲಿದ್ದ ಆ 2 ಆಹಾರದ ತಟ್ಟೆಗಳನ್ನು ನೆಲದ ಮೇಲೆ ಜೋರಾಗಿಟ್ಟು, ಉಂಡು ತಿಂದು ಇಲ್ಲೇ ಬಿದ್ದಿರಿ, ನಿಮ್ಮ ಆಹಾರವನ್ನು ಸುಮ್ಮನೆ ತಿಂದು ಮುಗಿಸಿ ಅಂತ ಗರ್ಜಿಸ್ತಾನೆ. ಆದರೆ ವ್ಯಕ್ತಿಯ ಮುಖವನ್ನು ನೋಡಿದ ಮರುಕ್ಷಣವೇ ಅಯ್ಯನಾಳಿಗೆ ತನ್ನ ಇಡೀ ಶರೀರದೆಲ್ಲ ರಕ್ತ ಕುದಿಯಲು ಆರಂಭಿಸುತ್ತೆ.
ಅವಳು ರಾತ್ರಿ ಕೋಪದಿಂದ ತನ್ನ ಹಲ್ಲುಗಳನ್ನು ಕಡಿಯೋಕೆ ಶುರು ಮಾಡ್ತಾಳೆ ಕೋಪದಲ್ಲಿ. ಯಾಕಂದರೆ ಆ ವ್ಯಕ್ತಿ ಬೇರೆ ಯಾರೋ ಆಗಲಿಲ್ಲ, ಯಾವ ಪಾಪಿಗಳು ಆ ರಾತ್ರಿ ತನ್ನ ನಿರಪರಾಧಿ ಎತ್ತವರ ಕೈಕಾಲುಗಳನ್ನು ಬಲವಂತವಾಗಿ ಕಟ್ಟಿ ಹಾಕಿದ್ರೋ ಅವರಲ್ಲಿ ಈತ ಪ್ರಮುಖನಾಗಿದ್ದ. ಆತನ ಸಮ್ಮುಖದಲ್ಲೇ ಆ ಒಂದು ನರರಾಕ್ಷಸ ಕಬೀರ್ ಅಪ್ಪ ಅಮ್ಮನನ್ನು ಗುಂಡಿಕ್ಕಿ ಕೊಂದಿದ್ದು. ಅಯನಾಳಿಗೆ ಆ ಇಡೀ ಗ್ಯಾಂಗ್ ಮೇಲಿದ್ದ ದ್ವೇಷ ಕಣ್ಣುಗಳಲ್ಲಿ ಬೆಂಕಿಯಂತೆ ಉರಿಯಲಾರಂಭಿಸಿತು. ಅವಳು ತೀವ್ರ ಕ್ರೋಧದಿಂದ ಆ ವ್ಯಕ್ತಿಯ ಮುಖವನ್ನು ದಿಟ್ಟಿಸಿ ನೋಡಿ, ನಮಗೆ ನಿಮ್ಮ ಕೊಳಕು ಆಹಾರ ಬೇಡವೇ ಬೇಡ, ಇದನ್ನು ತಕ್ಷಣವೇ ಇಲ್ಲಿಂದ ಹಿಂದಕ್ಕೆ ತಗೊಂಡು ಹೋಗಿ ಎಂದು ಆಕ್ರೋಶದಿಂದ ಕಿರುಚಿದ್ಲು. ಆದರೆ ಆ ಕ್ರೂರ ವ್ಯಕ್ತಿ ಅಯನಾಳ ಆಕ್ರೋಶದ ಮಾತುಗಳಿಗೆ ಕಿಂಚಿತ್ತೂ ಪ್ರತಿಕ್ರಿಯಿಸಲಿಲ್ಲ. ಅವನು ಆಹಾರದ ತಟ್ಟೆಗಳನ್ನು ಇಲ್ಲಿ ಇರಿಸಿದ ತಕ್ಷಣ ತಿರಸ್ಕಾರದಿಂದ ಮುಖ ತಿರುಗಿಸಿ ಬಾಗಿಲನ್ನು ದಡಾರನೆ ಮುಚ್ಚಿ ಮತ್ತೆ ಬೀಗ ಹಾಕಿ ಹೊರಟು ಹೋಗ್ತಾನೆ. ಕೋಣೆಯಲ್ಲಿ ಮತ್ತೆಲೆ ಕತ್ತಲೆ ಆವರಿಸಿತು. ಆ ಪಾಪಿಯ ಮುಖವನ್ನು ನೋಡಿದ ತಕ್ಷಣ ಅಯನಾಳಿಗೆ ತನ್ನ ಎತ್ತವರ ಕರಾಳ ಮರಣದ ದೃಶ್ಯ ಮತ್ತೆ ನಿನಗೆ ನೆನಪಿಗೆ ಬಂದು ಅವಳ ಕಣ್ಣುಗಳಿಂದ ತಡೆಯಲಾರದ ಕಣ್ಣೀರು ಧಾರಾಕಾರವಾಗಿ ಸುರಿಯಲು ಆರಂಭಿಸಿತು. ಆಲಿಶಾ ಅಳ್ತಿದ್ದ ಅಯನಾಳ ಮುಖವನ್ನು ನೋಡಿ ಅವಳ ಕೈಯನ್ನು ಹಿಡಿದು, ದೀದಿ ನೀನು ಚೆನ್ನಾಗಿದ್ದೀಯಾ ಅಲ್ವಾ, ಪ್ಲೀಸ್ ಅಳ್ಬೇಡ ದೀದಿ ಎಂದು ದೈನ್ಯವಾಗಿ ಕೇಳಿದ್ಲು. ಅಯನಾ ತಕ್ಷಣವೇ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ತನ್ನ ಮನಸ್ಸನ್ನು ಗಟ್ಟಿಗೊಳಿಸಿದ್ಲು. ನಾನು ಚೆನ್ನಾಗಿದ್ದೇನೆ ಮಗಳೇ, ಆ ಪಾಪಿಗಳ ಬಗ್ಗೆ ಯೋಚಿಸುವುದು ಬೇಡ. ನಾವು ಇಲ್ಲಿಂದ ಆದಷ್ಟು ಬೇಗ ಹೊರಬರಲು ನಮ್ಮ ಪ್ರಯತ್ನವನ್ನು ಮುಂದುವರಿಸೋಣ ಅಂತ ಹೇಳಿದ್ಲು ದೃಢವಾಗಿ. ಅಯನಾ ತಕ್ಷಣವೇ ಆ ಕತ್ತಲೆಯಲ್ಲಿ ಮತ್ತೆ ಚುರುಕಾಗಿ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ಲು. ಅವಳು ಆ ಮೇಜು ಮತ್ತು ಕುರ್ಚಿಯನ್ನು ಎಚ್ಚರಿಕೆಯಿಂದ ಎಕ್ಸಾಸ್ಟ್ ಫ್ಯಾನ್ನ ಕೆಳಗೆ ಮರುಜೋಡಣೆ ಮಾಡಿದ್ಲು. ನಂತರ ಎತ್ತರವನ್ನು ಅಳೆದು ನೋಡುತ್ತಾ ಆಲಿಶಾಳ ಕಡೆಗೆ ತಿರುಗಿ, ಆಲಿಶಾ ಮಗಳೇ, ಈಗ ನೀನು ಅತ್ಯಂತ ಜಾಗರೂಕತೆಯಿಂದ ಆ ಮೇಜಿನ ಮೇಲಿರುವಂತಹ ಕುರ್ಚಿಯ ಮೇಲೆ ಹತ್ತಬೇಕು. ನಿನ್ನ ತೂಕ ಕಡಿಮೆ ಇರುವುದರಿಂದ ಆ ಕುರ್ಚಿ ನಿನ್ನನ್ನು ಸುಲಭವಾಗಿ ತಡೆದುಕೊಳ್ಳುತ್ತದೆ ಮತ್ತು ನೀನು ಫ್ಯಾನನ್ನು ಸುಲಭವಾಗಿ ತಲುಪುವಷ್ಟು ಎತ್ತರಕ್ಕೆ ಹೋಗಬಹುದು ಅಂತ ಹೇಳ್ತಾಳೆ. ಆದರೆ ಮೇಲಿದ್ದ ಆ ಕುರ್ಚಿಯ ಎತ್ತರವನ್ನು ನೋಡಿದ ತಕ್ಷಣ ಆಲಿಶಾಳಿಗೆ ಒಳಪ್ರಾಣವೇ ನಡುಗಿ ಹೋದಂತೆ ಆಗುತ್ತೆ. ಅವಳು ತೀವ್ರ ಆತಂಕದಿಂದ ತಡಬಡಾಯಿಸ್ತಾ, ನಾನಾ ಹತ್ತಬೇಕಾ ದೀದಿ? ಆದರೆ ಅದು ತುಂಬ ಎತ್ತರದಲ್ಲಿದೆ. ಒಂದು ವೇಳೆ ನಾನು ಮೇಲಿಂದ ಕೆಳಗೆ ಬಿದ್ದರೆ ನನಗೆ ಏನಾಗಬೇಡ, ನನಗೆ ತುಂಬ ಭಯ ಆಗ್ತದೆ ದೀದಿ ಅಂತ ಹೇಳಿ ಅವಳು ಗಾಬರಿಯಿಂದ ಕುರ್ಚಿಯನ್ನೇ ದಿಟ್ಟಿಸಿ ನೋಡೋಕ್ಕೆ ಶುರು ಮಾಡ್ತಾಳೆ. ಅಯನ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡು ಆಲಿಶಾ ಎದುರಿ ನಿಂತಿರುವುದನ್ನು ನೋಡಿ ಅಯನ ಅವಳ ಕೈಯನ್ನು ಪ್ರೀತಿಯಿಂದ ಹೊತ್ತಿ ಹಿಡಿದು, ನೋಡಾಲಿಶಾ, ನೀನು ಈ ಕುರ್ಚಿಯ ಮೇಲೆ ಹತ್ತಿದ್ರೆ ನಾನು ಕೆಳಗಿನಿಂದ ಅದನ್ನು ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಳ್ಬಲ್ಲೆ. ನನ್ನನ್ನು ಪೂರ್ತಿಯಾಗಿ ನಂಬು ಮಗಳೇ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಕೆಳಗೆ ಬೀಳೋಕೆ ಬಿಡೋದೇ ಇಲ್ಲ. ಒಂದು ವೇಳೆ ಅಕಸ್ಮಾತ್ ನಾನೇ ಈ ಕುರ್ಚಿಯ ಮೇಲೆ ಹತ್ತಿದ್ರೂ ನೀನು ಚಿಕ್ಕ ಹುಡುಗಿ, ನಿನ್ನ ಕೈಯಲ್ಲಿ ಈ ಭಾರವಾದ ಕುರ್ಚಿಯನ್ನು ಹಿಡಿದುಕೊಳ್ಳಲು ಹೇಗೆ ಸಾಧ್ಯ ಹೇಳು? ಹಾಗಾಗಿ ನೀನು ಹತ್ತು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೀನು ಮೊದಲು ಹತ್ತುವುದು ಉತ್ತಮ. ನೀನು ಹೋದ ತಕ್ಷಣ ನಾನು ನಿನ್ನ ಹಿಂದೆ ಬರ್ತೀನಿ ಅಂತ ನೇವಾಗಿ ತಿಳಿ ಹೇಳಿದ್ಲು. ಅಯನಾಳ ಯುಕ್ತಿಪೂರ್ಣ ಮಾತುಗಳನ್ನು ಕೇಳಿದ ನಂತರ ಆ ಪುಟ್ಟ ಆಲಿಶಾ ಕೆಲವು ಸೆಕೆಂಡ್ಗಳ ಕಾಲ ಯೋಚಿಸಿ ಮೆಲ್ಲನೆ ತಲೆಯಾಡಿಸುತ್ತಾ, ಸರಿ ದೀದಿ, ನಾನು ಹತ್ತೀನಿ ಅಂತ ಹೇಳಿ ಹೇಗೋ ಕಷ್ಟಪಟ್ಟು ಆಲಿಶಾ ಮೊದಲು ಮೇಜಿನ ಮೇಲೆ ಹತ್ತಿ ನಂತರ ಅಲ್ಲಿಂದ ಅತ್ಯಂತ ಎಚ್ಚರಿಕೆಯಿಂದ ಕುರ್ಚಿಯ ಮೇಲೆ ನಿಂತುಕೊಂಡ್ಳು. ಕತೆ ಮುಂದುವರಿಯುತ್ತೆ. ಇವರಿಬ್ಬರ ಕತೆ ಎಲ್ಲಿಗೆ ಹೋಗ್ಮುಟ್ಟುತ್ತೆ? ತಪ್ಪಿಸ್ಕೊಳ್ತಾರಾ? ಹಾಗೆ ಕಬೀರ್ ಕೈಗೆ ಸಿಕ್ಕಿದ್ರೆ ಇವರನ್ನ ಪ್ರಾಣ ಸಹಿತ ಬಿಡ್ತಾನ? ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಂದಿನಕ್ಕೆ ಎಷ್ಟು ಎಪಿಸೋಡ್ ಹಾಕಬೇಕು ಅಂತ ಕಮೆಂಟ್ ಮಾಡಿ.